ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಇದೆ. ತರಕಾರಿ ಸೀಡ್ಸ್ನ ಮತ್ತು ಸೊಪ್ಪಿನ ಸೀಡ್ಸ್ನ ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಡೈರೆ ಹೂವು ಇನ್ನೂ ಬರ್ತಾನೆ ಇದ್ದಾವೆ. ನಮ್ಮ ಗಾರ್ಡನ್ನಲ್ಲಿ ಸೀಸನ್ ಮುಗ್ದೋಗಿದೆ. ಇದು ನವಂಬರ್ ವರೆಗೂ ಬಿಡ್ತಾ ಇರ್ತವೆ. ಬಿಟ್ಟರೆ ಆಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಡ್ತವೆ. ಆದರೆ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಬರ್ತಾನೆ ಇದ್ದಾವೆ. ಕಿತ್ಕೊಳ್ತಾ ಇದ್ರೂ ಕೂಡ ಹೂವು ಇನ್ನೂ ಮೊಗ್ಗು ಕಾಯಿ ಆಗ್ತಾನೆ ಇದ್ದಾವೆ, ಬರ್ತಾನೆ ಇದ್ದಾವೆ. ನೋಡಿ ಇನ್ನೂ ಹೂವು ಬೆಳೀತಾನೆ ಇದ್ದಾವೆ. ಒಂದು ಗಿಡನೂ ಕೂಡ ಒಣಗಿಲ್ಲ, ಅಷ್ಟು ಚೆನ್ನಾಗಿ ಹೂವು ಬರ್ತಾನೆ ಇದ್ದಾವೆ. ಇದು ಡೈರೆ ಹೂವು ನೋಡಿ. ಹಾಗೆ ಸ್ವಲ್ಪ ಇಲ್ಲಿ ನಾನು ತರ್ನಿಕಾಯಿಂದ ಸೀಡ್ಸ್ನ ಹಾಕ್ಕೊಂಡಿದ್ದೆ. ಇದು ಬ್ಲ್ಯಾಕ್ ಕಲರ್, ಒಳಗಡೆ ಬ್ಲ್ಯಾಕ್ ಕಾಳು ಇರ್ತಾವಲ್ಲ ಆ ಥರದ್ದು. ಅದನ್ನು ನಾನು ನೆಕ್ಸ್ಟ್ ಸೀಸನ್ಗೆ ಹಾಕ್ಕೋಬೇಕಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀಡ್ಸ್ನ ಬಿಟ್ಕೊಂಡಿದ್ದೆ. ಕಾಯಿನ ಬಂದಾಗ ಕಿತ್ಕೊಂಡಿರಲಿಲ್ಲ. ಅದು ಸ್ವಲ್ಪ ಒಣಗಿ ತಳ್ಳಾದರೆ ಇನ್ನು ನೆಕ್ಸ್ಟ್ ಸೀಸನ್ಗೆ ಮತ್ತೆ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಈ ಥರ ಸೀಡ್ಸ್ ಇರಲಿಲ್ಲ. ಒಂದು 5-6 ಇದ್ದು ಅಷ್ಟೇ, ಯಾರ ಹತ್ರನೂ ಈಸ್ಕೊಂಡು ಬಂದು ಹಾಕ್ಕೊಂಡಿದ್ದು. ನೋಡಿ ಈ ಥರ ಇದೆ. ಇದನ್ನು ನಾನು ಇವಾಗ ಸೀಡ್ಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಕಾಯಿನ ಕಿತ್ಕೊಂಡೇ ಇರಲಿಲ್ಲ ಒಂದೂ. ಹಾಗೆ ಗಿಡದಲ್ಲೇ ಬಿಟ್ಬಿಟ್ಟಿದ್ದೆ. ಇವಾಗ ನೋಡಿ ಈ ಥರ ಬಂದಿದ್ದಾವೆ. ಇವತ್ತೆಲ್ಲ ಇದನ್ನೆಲ್ಲ ಕಿತ್ಕೊಂಡು ನೆಕ್ಸ್ಟ್ ಬರುವಂಥ ಕಾಯಿನ ಬೇಕಾದರೆ ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಬರುವಂತಹ ಕಾಯಿನ ನಾನು ಬಿಟ್ಬಿಟ್ಟಿದ್ದೆ. ಇವಾಗ ಇಷ್ಟು ಕಾಯಿ ಸಿಕ್ಕಿದ್ದಾವೆ ನೋಡಿ, ಎಷ್ಟೊಂದು ತೆಳ್ಳಾಗ್ಬಿಟ್ಟಿದ್ದಾವೆ. ನಾನೊಂದು ಕಿತ್ಕೊಂಡಿಲ್ಲ. ಇದು ಬಿಟ್ಟಾಗಿಂದನೂ ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ಕೂಡ ಒಂದು ಕಾಯಿನೂ ಕೂಡ ಕಿತ್ಕೊಂಡಿರಲಿಲ್ಲ. ಇಷ್ಟೇ ಕಾಯಿ ಇದ್ದವು ಅಂದ್ಬಿಟ್ಟು ಇನ್ನೂ ಬರ್ತಾ ಇದ್ದಾವೆ. ಇನ್ನು ಮುಂದಕ್ಕೆ ಬರೋಂಥವನ್ನ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಸ್ಟಾರ್ಟಿಂಗ್ ಬಂದವನ್ನ ತಳ್ಳಾಗಕ್ಕೆ ಬಿಟ್ಟಿದ್ದೆ. ಇವಾಗ ಕಿತ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ತೊಂಡೆಕಾಯಿ ಗಿಡ ಹಾಕ್ಕೊಂಡಿದ್ದೆ. ಅದು ಎಲ್ಲ ಇವಾಗ ಕಾಯಿ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಇದು ಈ ವರ್ಷದಲ್ಲಿ. ಅದು ಲಾಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅವಾಗೆಲ್ಲ ಗಿಡ ಕಟ್ ಮಾಡಿಬಿಟ್ಟಿದ್ದೆ ಕಾಯಿ ಬಂದ ಮೇಲೆ. ಇವಾಗ ಮತ್ತೆ ಅದು ಚಿಗುರು ಹೊಡೆದು ಮತ್ತು ಕಾಯಿ ಬಿಡ್ತಾ ಇದೆ. ನಾನು ಇಲ್ಲೇ ಹಾಗೆ ಒಂದು ದಾರ ಕಟ್ಕೊಂಡು ಹಬ್ಬಿಸ್ಕೊಂಡಿದ್ದೀನಿ. ಇವು ಒಂದು ಸಲ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ನೆಕ್ಸ್ಟ್ ಜೂನ್ವರೆಗೂ ಬರ್ತಾನೆ ಇರ್ತವೆ ಕಾಯಿ. ಇಲ್ಲಿ ಒಂದು ತರಳೆನೂ ಬಿಟ್ಬಿಟ್ಟಿದೆ. ಅದನ್ನು ಒಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಆ ಸೈಡಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೂ ಸ್ವಲ್ಪ ಇದು ಬೇರೆ ಕಲರ್, ಗ್ರೀನ್ ಕಲರ್ ಬರುತ್ತಲ್ವ ತರ್ನಿಕಾಯಿಗೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ತಪ್ಪರು ಹೂವು ಏನೂ ಆಗಿಲ್ಲ, ಇನ್ನೂ ಬೆಳೀತಾ ಇದೆ ಇದು. ಇಲ್ಲಿ ಸ್ವಲ್ಪ ಉಳ್ಳಿ ಗಿಡ ಹಾಕ್ಕೊಂಡಿದ್ದೆ, ನೆಲದ ಮೇಲೆ ಹಾಕ್ಕೊಳ್ಳೋವಂಥದ್ದು. 1-2 ಸೀಡ್ಸ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕನಕಾಂಬರ ಗಿಡಕ್ಕೆ ಬಳ್ಳಿನ ಹಬ್ಬಿಸ್ಕೊಂಡಿದ್ದೆ ನಾನು. ಇದ್ರದ್ದು ಬೀನ್ಸ್ ಗಿಡನ, ಇದು ಬಳ್ಳಿ ಬೀನ್ಸು. ಇವು ಚೆನ್ನಾಗಿ ಬರ್ತವೆ. ಯಾವುದಾದ್ರೂ ಒಂದು ಬುಡಕ್ಕೆ ಹಾಕ್ಬಿಟ್ರೆ ಸಾಕು, ಒಪ್ಕೊಂಡು ಕಾಯಿ ಬರ್ತಾನೆ ಇರ್ತವೆ. ಇಲ್ಲಿ ಯಾವಾಗಲೂ ಒಂದು 3 ಕಾಯಿನ ಹಾಗೆ ಬಿಟ್ಟಿದೆ ಅಂದ್ಕೊಳ್ತೀನಿ. ಅವು ಇವಾಗ ತಳ್ಳಾಗಿದ್ದಾವೆ. ಅವನು ಕೂಡ ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ. ಇದೇನು 1-2 ಹಾಕ್ಕೊಂಡ್ರೆ ಸಾಕು, ಮನೆಗೆ ಆಗುವಷ್ಟು ಬೀನ್ಸ್ ಸಿಗ್ತವೆ. ಇವು 1-2 ಗಿಡ ಇದ್ದರೆ ಸಾಕು ಮನೆಯಲ್ಲಿ. ನಾನು ಇವಾಗ 3 ಕಾಯಿನೂ ಬಿಟ್ಬಿಟ್ಟಿದೆ ಅನಿಸುತ್ತೆ. ಅವು ಇವಾಗ ಹೋಗ್ಬಿಟ್ಟಿದ್ದು. ಅದಕ್ಕೆ ನಾನು ಇವತ್ತು ಅವನು ಕೂಡ ಕಿತ್ಕೊಂಡು ಇಷ್ಟೇ ಸೀಡ್ಸ್ ಸಿಕ್ಕಿದ್ದು ಸಾಕಷ್ಟೇನೆ. ಇಲ್ಲಿ ಅರಿವೆ ಸೊಪ್ಪು ಲಾಸ್ಟ್ ಒಂದು ಸಲ ನಾನು ಅರಿವೆ ಸೊಪ್ಪಿನ ಸೀಡ್ಸ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ. ಇದೊಂದು ಗಿಡನ ಇಲ್ಲಿ ಹಾಗೆ ಬಿಟ್ಟಿದೆ, ಬಲ್ತಿಲ್ಲ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಬಲ್ತಿದೆ, ಅದು ಸೀಡ್ಸ್ ಆಗಿದ್ದಾವೆ. ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಬಿಡ್ತೀನಿ. ಇದನ್ನು ಸ್ವಲ್ಪ ಒಣಗಿದ ಮೇಲೆ ನೆಕ್ಸ್ಟ್ ಇವಾಗ ಸೊಪ್ಪು ಚೆಲ್ಲಬೇಕಲ್ವ, ಆವಾಗ ಅಷ್ಟೊತ್ತಿಗೆ ನಾನು ಸೀಡ್ಸ್ನ ರೆಡಿ ಮಾಡ್ಕೋಬೇಕು. ಇದು ಮೊದಲು ಕಟ್ ಮಾಡಿದ್ದು, ಅದೆಲ್ಲ ಒಣಗಿದೆ ನೋಡಿ. ಅದನ್ನು ನಾನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಸೀಸನ್ಗೆ ಸೊಪ್ಪನ್ನು ಚೆಲ್ಕೊಳ್ತೀನಿ. ಇದೆಲ್ಲ ಒಣಗಿದೆ. ಈಗ ಕಿತ್ಕೊಂಬಂದಿರೋದು ಒಣಗಬೇಕು. ಎರಡೂ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಪಕ್ಕನೇ ತಂದು ಹಾಕ್ಕೊಂಡಿದ್ದೀನಿ ಒಣಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಇದು ಪರ್ಪಲ್ ಕಲರ್ದು ದಂಟೆ ಬರುತ್ತಲ್ವ, ಆ ಸೀಡ್ಸ್ ಇದ್ದು ನಾನು ಯಾರ ಹತ್ರ ಬೇರೆಯವ್ರ ಹತ್ರ ಈಸ್ಕೊಂಬಂದು ಇಲ್ಲಿ ಒಣಗಾಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ಸೊಪ್ಪನ್ನು ಬಂದಿದೆ. ಇದು ಇನ್ನೂ ಸ್ವಲ್ಪ ಸೀಡ್ಸ್ಗಳಿದ್ದಾವೆ, ಅದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಸೀಡ್ಸ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದವನ್ನೆಲ್ಲ ತಂದಿಲ್ಲಿ ಒಂದು ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಲಿ, ಬಿಡಿಸಿಟ್ಕೊಳ್ಳೋಣ ಆಮೇಲೆ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಡಲ್ಲೆಲ್ಲ ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ ಬರುವಂತಹದ್ದು ಕಾಯಿಗಳ್ನು ಕೂಡ ನಾನು ಸೀಡ್ಸ್ಗೋಸ್ಕರ ಬಿಟ್ಕೊಂಡಿದ್ದೀನಿ. ಇಲ್ಲಿದ್ದ ಒಂದು ಬದನೆಕಾಯಿ ಗಿಡ ಇದೆ, ಈ ಪರ್ಪಲ್ ಕಲರ್ದು. ನನಗೆ ಇದ್ರ ಸೀಡ್ಸ್ ಬೇಕಾಗಿತ್ತು. ಅದಕ್ಕೆ ಮೊದಲು ಬಂದಿರುವಂತಹ ಕಾಯಿನ ನಾನು ಹಾಗೆ ಬಿಟ್ಟಿದ್ದೀನಿ, ಕಿತ್ಕೊಂಡಿಲ್ಲ. ಅದು ಚೆನ್ನಾಗಿ ಬಲ್ತ್ರೆ ಅದರಲ್ಲೂ ಸೀಡ್ಸ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಅದೊಂದು ಕಾಯಿನ ನಾನು ಕೇಳಿದೆ, ಹಾಗೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಬಲ್ತ ಮೇಲೆ ಅದರಲ್ಲಿ ಸೀಡ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಕೂಡ, ಇದು ಫಸ್ಟ್ ಟೈಮ್ ಬಂದಿರೋ ಬದನೆಕಾಯಿ. ಅದು ಚೆನ್ನಾಗಿ ಬಲ್ತ್ರೆ
ಅದರಲ್ಲೇ ಒಂದು ಸೀಡ್ಸು ಈ ಥರ ಮಾಡಿಕೊಂಡ್ರೆ ನಾವು ಇನ್ನೂ ಗಿಡಗಳನ್ನ ಜಾಸ್ತಿ ಹೆಚ್ಚಿಸ್ಕೋಬೋದು. ತರಕಾರಿ ಗಿಡಗಳ್ನ ನಾವು ಒಂದೊಂದು ಹಾಕ್ಕೊಂಡಿರ್ತೀವಲ್ವ, ಈ ರೀತಿ ನಾವು ಬಲ್ತ್ ಮೇಲೆ ಕಿತ್ಕೊಂಡು ನಾವೇ ಗಿಡಗಳ್ನ ಹೆಚ್ಚಿಸ್ಕೊಳ್ಳೋದ್ರಿಂದ ಗಿಡಗಳು ಹೆಚ್ಚಿಸ್ತವೆ ಮತ್ತು ನಮ್ಗೆ ತರಕಾರಿನೂ ಮನೆಗಾಗುವಷ್ಟು ಸಿಗ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಗಾರ್ಡನ್ ವೀಡಿಯೋನ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.